Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮೋದಿ ಪ್ರಮಾಣ ವಚನವೂ ಆಯಿತು. ಇನ್ನು ಸಂಪುಟ ಸಭೆ ಇವತ್ತು ನಡೆಯುತ್ತೆ 5 ಗಂಟೆಗೆ. ಬಟ್ ಈಗಿರುವಂತಹ ಚಾಲೆಂಜ್ ಅಂತ ಹೇಳಿದ್ರೆ ಯಾರಿಗೆ ಯಾವ ಖಾತೆ ಕೊಡಲಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ 72 ಸಚಿವರು ಪ್ರಮಾಣ ವಚನವನ್ನಂತೂ ತಗೊಂಡಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಜನ ರಾಜ್ಯ ಖಾತೆ ಸಚಿವರು ಇದ್ದಾರೆ, ಇನ್ನು ಬಾಕಿಯವರೆಲ್ಲರೂ ಕೂಡ ಇಂಡಿಪೆಂಡೆಂಟ್ ಖಾತೆ ಆಗಿರ್ಬೋದು ಅಥವಾ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನವನ್ನು ಪಡೆಯುವಂಥವ್ರು. ಸೊ ಹಾಗಾಗಿ ಇದರಲ್ಲಿ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇನ್ನು ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಸಚಿವರು ಅವ್ರಿಗೂ ಕೂಡ ಕುತೂಹಲ ಇದೆ, ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು. ಅದರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಯಾವುದು, ಜೋಶಿ ಅವರಿಗೆ ಯಾವ್ದು ಕೊಡ್ಬೋದು, ಶೋಭಾ ಕರಂದ್ಲಾಜೆ ಅವರಿಗೆ ಯಾವ್ದು ಕೊಡ್ಬೋದು ಅನ್ನುವಂಥದ್ರ ಬಗ್ಗೆನೂ ಕೂಡ ಕುತೂಹಲ ಗರಿಗೆದರಿದೆ. ರಾಷ್ಟ್ರದ ಅಭ್ಯುದಯದ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೆಲಸ ಮಾಡೋದೇ ಒಂದು ರೀತಿಯ ಸಂತೋಷ, ಆನಂದ ಆಗ್ತದೆ. ನನಗೆ ಪಟೇಲರು ಬೇಕು ಅಂತ ಬಂದಿಖಾನೆ ಕೊಟ್ಟರು. 6 ತಿಂಗಳಿಗೆ ನೀನು ಬಂದಿಖಾನೆ ಬೇಡ, ನೀನು ಬೆಂಗಳೂರು ನಗರಾಭಿವೃದ್ಧಿ ಆಗು ಅಂದರು. ನಗರಾಭಿವೃದ್ಧಿ ಜೊತೆಗೆ ಸಾಕಷ್ಟು ಕೊಟ್ಟರು. ಅದಾದಮೇಲೆ ಹಂತವಾಗಿ ಹೋಗ್ತಾಯಿದೆ ಸರ್. ನನಗೆ ರಾಜ್ಯದ ವ್ಯವಸ್ಥೆಯಲ್ಲಿ ಸ್ವಲ್ಪ ತುಂಬ ಆಸಕ್ತಿ ಇದೆ. ಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ನನ್ನ ಬಯಕೆ ಆಗಿದೆ. ಒಂದು ವಸತಿ ಇಲಾಖೆ ಎಲ್ಲಿದೆ ಅಂತ ಯಾರೂ ನೋಡ್ತಾ ಇರಲಿಲ್ಲ. ಇವತ್ತು ವಸತಿ ಇಲಾಖೆಗೆ ಕರ್ನಾಟಕದಲ್ಲಿರೋಷ್ಟು ಡಿಮ್ಯಾಂಡು ಯಾವುದಕ್ಕೂ ಇಲ್ಲ. ಹಾಗಾಗಿ ಆ ಇಲಾಖೆ ಮಂತ್ರಿಯಾಗಿ ಆ ಇಲಾಖೆಯ ಒಂದು ಶಕ್ತಿಯನ್ನು ದ್ವಿಗುಣಗೊಳಿಸಿದ್ದೇನೆ. ಇಂಥ ಇಲಾಖೆಯಲ್ಲೂ ಎಲ್ಲ ಇಲಾಖೆಯಲ್ಲೂ ಕೂಡ ತನ್ನದಾದಂಥ ವೈಶಿಷ್ಟ್ಯತೆಗಳಿದೆ, ತನ್ನದಾದಂಥ ಕಾರ್ಯಕ್ರಮಗಳಿದೆ, ತನ್ನದಾದಂಥ ಬೇರೆ ಬೇರೆ ರೂಪದ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸಂದೇಶಗಳಿದೆ. ಅದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋನೇ ವಿನ ನನಗೆ ಇದೇ ಕೊಡಿ ಅದೇ ಕೊಡಿ ಅಂತ ಕೇಳೋನಲ್ಲ. ಇಲ್ಲ, ಈ ಬಾರಿ ಅನಿವಾರ್ಯತೆ ಇತ್ತು. NDA ಸರ್ಕಾರ ಇದೆ. ನಮ್ಮ ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂ ಆಗಿದ್ದಾರೆ, ಜೋಶಿ ಅವರು ಕಂಟಿನ್ಯೂ ಆಗಿದ್ದಾರೆ, ಹಾಗೆಯೇ ಹೊಸ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ರಾಜ್ಯಕ್ಕೆ ಈಗಾಗಲೇ 3 ಕ್ಯಾಬಿನೆಟ್ ಸಿಕ್ಕಿದೆ. ಆದರೆ ಯಾವ ಜವಾಬ್ದಾರಿ ನನಗೆ ಸಿಕ್ಕಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಮತ್ತು ಅದರಲ್ಲೇ ಕೆಲಸ ಮಾಡ್ತೀನಿ. ಇಲ್ಲ, ಈ ಎಲ್ಲ ಊಹಾಪೋಹಗಳು ಸಹಜವಾಗಿ ಮಾಧ್ಯಮದಲ್ಲಿ ಅಥವಾ ಕೆಲವು ಜನ ಇದನ್ನು ಹಬ್ಬಿಸಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಮುಖಂಡರು ನನ್ನನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನಗೆ ಯಾವ ಜವಾಬ್ದಾರಿಯನ್ನು, ಅದು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು, ಚುನಾವಣೆ ಜವಾಬ್ದಾರಿ ಕೊಟ್ಟಿರ್ಬೋದು ಅಥವಾ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋದು, ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ, ಹೆಚ್ಚು ಸಮಯವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ನನ್ನನ್ನು ಮತ್ತೆ ಕನ್ಸಿಡರ್ ಮಾಡಿರ್ಬೋದು. ಅದಕ್ಕಾಗಿ ನನ್ನನ್ನು ಬೆಂಗಳೂರಿಗೆ ಕೂಡ ತಂದು ಚುನಾವಣೆಗೆ ನಿಲ್ಲಿಸಿರ್ಬೋದು. ಈ ಕಾರಣಕ್ಕಾಗಿ ಅಮಿತ್ ಶಾ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಮೋದಿಯವರು ಅದನ್ನೇ ಹೇಳಿದರು, ಬೆಂಗಳೂರು ಹತ್ತಿರ ಇದ್ದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚುನಾವಣೆ ಜವಾಬ್ದಾರಿ ಕೊಟ್ಟಾಗ, ಪಕ್ಷದ ಜವಾಬ್ದಾರಿ ಕೊಟ್ಟಾಗ ಹೋಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಅವತ್ತು ಅವರು ಹೇಳಿದರು. ಈ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನು ನಂಗೆ ಕೊಟ್ಟಿರ್ಬೋದು, ಅದನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲ, ಈ ಬಾರಿ Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.